ನಾವಿವತ್ತು ಮಹೀಂದ್ರ ಶೋರೂಮಿಗೆ ಬಂದಿದ್ದೀವಿ. ಸೊ ಇತ್ತೀಚೆಗೆ ಹೊಸದಾಗಿ ಲಾಂಚ್ ಆಗಿರುವಂಥ 575 DI ಟ್ರ್ಯಾಕ್ಟರ್ನ ಮಾಹಿತಿ ಕೇಳೋಣ. ಸೊ ಮಾಹಿತಿ ಕೇಳೋದಕ್ಕೆ ಯಾರಿದ್ದಾರೆ ಅಂದರೆ ಡೈರೆಕ್ಟಾಗಿ ರೈತರೇ ಇದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನೀವು ಮಹೀಂದ್ರ ತಾರೆ ತೊಗೊಂಡ್ಬಂದಿದ್ದೀರಾ ಗಾಡಿ ತೊಗೊಳಕ್ಕೆ? ಸೊ ಸರ್. ಓಕೆ, ಮಹೀಂದ್ರ ತಾರೆ ತೊಗೊಂಡ್ಬಂದಿದ್ದೀರಿ. ಸೊ ಇದು ಹೊಸದಾಗಿ ತೊಗೊಂಡಿದ್ದೀರಾ ಇವಾಗ? ಹೊಸದಾಗಿ ತೊಗೊಂಡವ್ರಿ. ಓಕೆ, ಸೊ ಯಾಕೆ ತೊಗೊಂಡಿದ್ದೀರಿ ಮಹೀಂದ್ರಾನೇ ಅಂತ? ಇದು ಭೂಮಿ ಒಳಗ ಮಹೀಂದ್ರ ಗಾಡಿಗಳು ಸೂಪರ್ ರೀ. ಅದ್ರ ನೇಗ್ಲ ಹೊಡ್ರಿ, ರೂಟರ್ ಹೊಡ್ರಿ, ಏನ ಬಿತ್ರಿ, ಏನ ಮಾಡ್ರಿ, ಬಟ್ ಪ್ರಾಬ್ಲಮ್ ಬರೋಲ್ಲ, ಏನಿಲ್ಲ. ವರ್ಕ್ ಮಾತ್ರ ಚಲೋ ಕೊಡ್ತಾವ್ರಿ ಗಾಡಿ. ಈಗಾಗ್ಲೇ ಹೊಸ ಗಾಡಿ ಈಗ ಲಾಂಚ್ ಆಗಿದ ಗಾಡಿ ತಗೊಂಡೇವಲ್ರಿ. ಇದ್ರ ಗಾಡಿನ ಭೂಮಿಗೆ ನೇಗ್ಲನ್ ಹೊಡ್ದೇನಿ, ರೂಟರ್ ಹೊಡ್ದೇನಿ. ಆದ್ರ ಗಾಡಿ ಸ್ಪೀಡ್ ರೂಟರ್ಗೆ ಮಾತ್ರ ಸಖತ್. ರೈತರ ಇಂಥವೆಲ್ಲ ತಗೋಕ್ ಅಡ್ಡಿ ಇಲ್ಲ. ಈಗಾಗ್ಲೇ ರೆಡಿ ನಮ್ಮ 4 ಗಾಡಿ ಅದಾವು. ಈಗ 4 ಗಾಡಿ ಸಂಬಂಧನ ಇದೊಂದು ತಗೊಂಡೇವಿ ಬಿತ್ತಾಕ. ಅದಕ್ಕೆಲ್ಲ ಸೂಪರ್ ಐತಿ. ಈಗ 4 ಗಾಡಿ ಇದ್ದಿದ್ದು ಎಲ್ಲ ಮಹೀಂದ್ರನ? ಎಲ್ಲ ಮಹೀಂದ್ರ ಕಂಪನಿನ ತಗೊಂಡೇವ್ರಿ. ಯಾವ್ಯಾವ್ದಿತ್ತು? 5851 ತಗೊಂಡೇವ್ರಿ, 5751 ತಗೊಂಡೇವಿ. ಆಮ್ಯಾಗ ಜಿಯೋ ಒಂದದ, ಈಗ ಇದು ಒಂದೈತೆ. ಬಾಕಿದೆಲ್ಲ ಹಳೆ ಮಾಡಲ್, ಇದು ಹೊಸ ಮಾಡಲ್ ತಗೊಂಡ್ರಿ. ಸೊ ಇದ್ರ ಸ್ವಲ್ಪ ಫೀಚರ್ಸ್ ಹೇಳಕ್ ಆಗತ್ತ ನಿಮ್ಮ ಹತ್ರ? ಫೀಚರ್ ಚಲೋ ಐತ್ರಿ ಸರ್. ಅದ ಗೇರ್ ಬೇಕಾದಂಗ ಹಾಕಿದ್ರು ಸ್ಮೂತ್ ಆಗಿ ಬೀಳ್ತಾವ ಎಲ್ಲ ಐತಿ. ಭೂಮಿ ಒಳಗ ಅಂಕ್ರಿ ಸೂಪರ್. ಬಿತ್ತಕ್ ಅಂಕ್ರಿ ಬಿತ್ತುವ ಅಂಕ್ರಿ ಸ್ಪೀಡ್ ಆಕತಿ. ನಾವು ಏಟ್ ಬೇಕು ಅಟ್ ಇಟ್ಕೋಬಹುದು, ಮಾಡ್ಬೋದು. ಇದ್ರ ಸೂಪರ್ ಐತಿ. ಸೊ ಮತ್ತೆ ಇಂಜಿನ್ ಬಗ್ಗೆ ಏನ್ ಹೇಳ್ತೀರಿ? ಇಂಜಿನ್ ಒಳಗೆ ಸೂಪರ್ ಐತಿ ಸರ್. ಇಂಜಿನ್ ಒಳಗೆ ಏನ್ ಪ್ರಾಬ್ಲಮ್ ಬರೋದಿಲ್ಲ, ಏನಿಲ್ಲ. ಕಳ್ರ ಅನ್ನಂಗಿಲ್ಲ, ಏನಿಲ್ಲ. ಗೇರ್ ನಾವು ಹಾಕಿದ್ರು ಸ್ಟೇರಿಂಗ್ ನಾವು ಲಾಕ್ ಮಾಡಬಹುದು. ಸ್ಟೇರಿಂಗ್ ಲಾಕ್ ಆಕತಿ, ಬ್ರೇಕ್ ಲಾಕ್ ಆಕತಿ, ಕ್ಲಚ್ ಲಾಕ್ ಸದಕ್ ಆಕತಿ. ಇದರಲ್ಲಿ ಕ್ಲಚ್ ಲಾಕ್ ಎಲ್ಲ ಐತಿ. ಇವೆಲ್ಲ ಮಟೀರಿಯಲ್ ಎಲ್ಲ ಸ್ಟ್ರಾಂಗ್ ಆಗಿ. ಸೊ ಆಮೇಲೆ ಸ್ಟೇರಿಂಗ್ ಸೀಟ್ ಬಗ್ಗೆ ಏನಂತೀರಿ? ಸೀಟ್ ಬಗ್ಗೆ ಸೂಪರ್ ಐತಿ ಸರ್. ಕುಂತ್ರು ನಮ್ಗೆ ದಡಿಗೆ ಆಗಲ್ಲ, ರೋಡ್ ಮ್ಯಾಗ ಹೊಂಟ್ರು ದಡಿಗೆ ಆಗಲ್ಲ. ಇದ್ರದ್ದು ಆರಾಮ ಎಬಿಸಿ ಏನ್ ಬರಲ್ಲ, ಏನಿಲ್ಲ. ಓಕೆ, ಸೊ ಈಗ ನೀವು ಮಾಲಕ್ರಿ ಟ್ರ್ಯಾಕ್ಟರ್. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಟ್ರ್ಯಾಕ್ಟರ್ ಬಗ್ಗೆ? ನಮ್ದು 7 ಜನ ಪುಣ್ಯರಿ ಇಂತ ಗಾಡಿ ಪಡ್ಕೋಕ ಇಷ್ಟೇ ರೀ. ಅಂದ್ಬಿಟ್ಟು ಹೆಂಗ್ ಹೇಳ್ಕೊಂಡ್, ಯಾಕಂದ್ರೆ ರೈತನ ಬೆನ್ನೆಲುಬು ಅಂತ ಅಂದ್ರೆ ನಾವ್ ಅಂತೀವಿ. ರೈತನ ಬೆನ್ನೆಲುಬು ಐತಿ ಮಹೀಂದ್ರ ಟ್ರ್ಯಾಕ್ಟರ್. ಹೆಂಗಂದ್ರೆ ಗಾಡಿ ಫ್ಯೂಚರ್ ಚಲೋ ಐತ್ರಿ. ಯಾಕಂದ್ರೆ ನಾನು ಹಂಗ ನಾ ಗಾಡಿ ನೋಡಕೊಂತ ಹೋದ. ಈ ಗಾಡಿ ಬರೀ ಒಂದ್ ಟ್ರೈಲ್ ಒಂದ್ ರೌಂಡ್ ಹೋದೆ, ಗಾಡಿ ಬಾಳ ಮನ್ಸಿಗೆ ಬಂತು. ಅದ್ ನಾನು ಅಷ್ಟು ನಮ್ಮ ಬ್ರ್ಯಾಂಡ್ ಅಂದ್ರೆ ಮಹೀಂದ್ರ ಬ್ರ್ಯಾಂಡ್ ರೀ ನಮ್ದು. ಮಹೀಂದ್ರನ? ಹ್ಞೂನ್ರಿ. ಈಗ ಮೊದ್ಲು ನಿಮ್ಮ ಹತ್ರ ಮಹೀಂದ್ರ ಟ್ರ್ಯಾಕ್ಟರ್ ಇದು 7ನೇ ಗಾಡಿ ನಾ ತಗೋದ್ ಮಹೀಂದ್ರ. 7ನೇ ಗಾಡಿ? ಅಂದ್ರೆ 3 ಗಾಡಿ ಕೊಟ್ಟೇನ್ರಿ. ಈಗ 4 ಗಾಡಿ ಅದಾವು. ಇದು ತಾರು ಮಹೀಂದ್ರನ ರೀ, ಬುಲೆರೋ ಮಹೀಂದ್ರ, ಅಷ್ಟು ಮಹೀಂದ್ರ ಬ್ರ್ಯಾಂಡ್ ರೀ ನಮ್ದು. ಮಹೀಂದ್ರ ಒಂದ್ ಮನಿ ದೇವ್ರ ಇದ್ದಂಗ. ಮಹೀಂದ್ರ ಬಿಟ್ಟು ಮತ್ತೆ ಬೇರೆ ಯಾವ್ದು ಆ ಗಾಡಿ ಮುಟ್ಟಂಗಿಲ್ರಿ ನಾವು. ಎಂತ ಬೇಕಾದೈತಂದ್ರ ಗಾಡಿ ತಿರ್ಗಿಸತ್ತೆ ನೋಡಂಗಿಲ್ರಿ. ಡೈರೆಕ್ಟ್ ಆಗಿ ಮಹೀಂದ್ರನ. ಮತ್ತೆ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರು ಫೀಚರ್ಸ್ ಹೇಳ್ತೀರಿ? ಐತ್ರಿ. ಏನ್ ಹೇಳ್ತೀರಿ? ನಮ್ಮ ಮೊದ್ಲೇಕಿನ ಗಾಡಿ ಮಹೀಂದ್ರ ಹೆಂಗಿತ್ತು ಅಂದ್ರೆ, ಮೊದ್ಲೇಕಿ ನೋಡ್ರಿ ಗೇರ್ ಹಾಕಿದ್ರ ಈಗ ಜಂಪ್ ಹೊಡಿತಿದ್ವು ರೀ. ಈ ಗಾಡಿ ಹಂಗಿಲ್ಲ, ಸುಮ್ಮನೆ ಹೋಗ್ತೈತ್ರಿ ಇದು. ಓಕೆ, ಸೊ ಇವೆಲ್ಲ ಫುಲ್ ಗಾಡಿ ಫುಲ್ ಪಿಕಪ್ ಐತಿ, ಕಸು ಐತ್ರಿ. ಇದೊಂದು ಚೆಸ್ ಕಟ್ ಕೊಟ್ಟಾರಲ್ರಿ, ಅದೊಂದು ಮೇನ್ ಇಂಪಾರ್ಟೆಂಟ್ ರೀ. ಅದು ಚೆಸ್ ಕಟ್ ಚೇಂಜ್ ಮಾಡ್ರಿ. ಮೊದಲ ಗಾಡಿ ಕಟ್ ಹೊಡಿದ್ರೆ ಸುಮ್ ತಾನ ಇದಾಕೈತ್ರಿ. ಮೊದ್ಲೇಕಿನ ಗಾಡಿ ಹಿಂಗ ಸೆಲ್ಬ್ರೇಕ್ ಹಾಕಿದ್ರ ಪೂರ್ತಿ ಜಕ್ಕೊಂಡ್ ಹಂಗಿಲ್ಲ, ಸುಮ್ ಹೊಳ್ ಬಿಡ್ತೈತಿ. ನಿಂತಲ್ಲೇನೋ ಅಂದ್ರ ರೈತರಿಗೆ ಒಂದ್ ಒಳ್ಳೇದಾಗ್ಲಿ ಅಂತಂದ್ ಏನ್ ಮಾಡ್ಯಾರ ಅಂದ್ರ ಈ ಗಾಡಿ ಒಳಗ್ರಿ ವಿಶೇಷವಾಗಿ ನಾವು ಮನಿ ಮುಂದಾಗ ಎಷ್ಟು ಒಂದ್ 3 ತಿಂಗಳ ಅಥವಾ 4 ತಿಂಗಳ ಗಾಡಿ ತರಿ ಬಿಡ್ತೇವೆ. ಕ್ಲಚ್ ಜಾಮ್ ಆಕೈತ್ ಅಂತಂದ್ ಮತ್ತೆ ಕ್ಲಚ್ಗೆ ಲಾಕ್ ಕೊಟ್ಟಾರ್ರಿ. ಕ್ಲಚ್ಗೆ ಲಾಕ್? ಹ್ಞೂನ್ರಿ. ಇಲ್ಕಂದ್ರ ನಾವ್ ಹಂಗ ಇರ್ಲಿಕ್ಕಂದ್ರ ಕ್ಲಚ್ ಹಂಗ ಇಟ್ಟ ಕ್ಲಚ್ ಜಾಮ್ ಆಗಿ ಕ್ಲಚ್ ಬಿಟ್ಟು ಹೋಗೋ ಚಾನ್ಸಸ್ ಬಾಳ ಇರ್ತಾವ. ಓಕೆ, ಮತ್ತ ಅದನ್ನ ರಿಪೇರಿ ಮಾಡಿಸ್ಬೇಕು. ಹಾ ರೀ, ಮತ್ತ ಅದಕ್ಕೊಂದ್ ಬಾಳ ಇದಾಕೈತ್ರಿ. ಗಾಡಿ ಅದಾವಲ್ರಿ ಜಾಸ್ತಿ ಹೋಗ್ತಾರ. ಮತ್ತೆ ಇನ್ನೊಬ್ಬರ ಗಾಡಿ ಬಗ್ಗೆ ಹೇಳಕ್ ಇಷ್ಟ ಪಡಂಗಿಲ್ರಿ. ನಮ್ ಗಾಡಿ ಬಗ್ಗೆ ಅಷ್ಟ ನಾವ್ ಹೇಳ್ಕೋಬೇಕು. ಈಗ ಎಷ್ಟು ಕೊಡತ್ತಂದ್ರಿ ಇದು? ರೋಡ್ ಮ್ಯಾಗ ಒಂದ್ 12-13 ಮೀಟರ್ ಕೊಡ್ತೈತಿ. 12-13 ಕೊಡತ್ತ. ಓಕೆ, ಆಮೇಲೆ ಲಿಫ್ಟಿಂಗ್ ಕೆಪಾಸಿಟಿ 2000 kg ಎತ್ತತ್ ಅಂತೇಳಿ ಕಂಪನಿ ಇದು ರೆಕಮೆಂಡ್ ಮಾಡತ್ತ. ಸೊ ನೀವೇನ್ ಹೇಳ್ತೀರಿ? ನಾವು ಫುಲ್ ಮಣ್ಣೆ ಹೇರಿದ್ರು ಕೆಪಾಸಿಟಿ ಜಾಸ್ತಿ ಆಗ್ತದೆ. ಈಗ ಎತ್ತಿ ಟೆಸ್ಟ್ ಮಾಡಿ ನೋಡ್ರಿ? ಗುಬ್ಬಿ ಲೋಡ್ ಉಸಿಗೆ ಹೇರಿ ಒಂದೊಂದ್ ಗಾಡಿ ರೀ ಎಪ್ಸ ಕೂತ್ರ ಇಂಜಿನ್ಯಾಗ ಸೌಂಡ್ ಬರ್ತೈತಿ. ಈ ಗಾಡಿ ಬರಂಗಿಲ್ರಿ, ಒಟ್ಟ ಸೌಂಡ್ ಮಾಡಂಗಿಲ್ರಿ. ಟೇಲರಿಗೆ ಉಸುಗ್ ಹೇರಿ ತರಿಬಿ ಮತ್ ಒಳ್ಳೆ ಬಿಚ್ಕೊಂಡ್ ಮತ್ ಒಳ್ಳೆ ಜೋಡಿಸಿದ್ರು ಹೇಳ್ತಾರೆ. ಸೊ ಆಮೇಲೆ ಈ ಪಟ್ಟಿ ಬಗ್ಗೆ ಏನಂತೀರಿ? ಮಹೀಂದ್ರ ಬಗ್ಗೆ ಜಾಸ್ತಿ ನೆಗೆಟಿವ್ ಕಾಮೆಂಟ್ ಇರೋದಂದ್ರೆ ಪಟ್ಟಿ ಬಗ್ಗೆ. ಈಗ ಮೊದ್ಲೇಕಿನ್ನು ಇದ್ದು ಅದಕ್ಕಿಲ್ಲ ಅನ್ನೋಂಗಿಲ್ಲ. ಅದ್ರ ಈಗ ಏನ್ ಕೊಟ್ಟಾರ ನೋಡ್ರಿ, ಇದು 2024 ಮಾಡೆಲ್ ಏನ್ ತೆಗ್ದಾರಲ್ಲ, ಪಟ್ಟ್ಯಾಗ ಯಾವ ಗಾಡಿಗೂ ಏನಿಲ್ರಿ. ನಮ್ ಗಾಡಿ ನಂಬರ್ 1 ಅದಾವ್ರಿ. ಪಟ್ಟ್ಯಾಗೂ ಐತಿ, ಕಸುವನ್ಯಾಗೂ ಬಾನ್ರಿ. ಬೇಕಾದ ಗಾಡಿ ಬಂದ್ರು ನಾವು ಓಪನ್ ಚಾಲೆಂಜ್ ಗಾಡಿನ ಬಿಡ್ತೇವೆ ನೋಡ್ರಿ, ಬೇಕಾದ ಕಂಪ್ನಿಯವ್ರು ಬಂದ್ರು. ಹೌದ್ರಿ? ಹಾ ರೀ. ಸೊ ಆಮೇಲೆ ಇದು ನೀವು ಹೊಲದಲ್ಲಿ ಕೆಲಸ ಮಾಡುವಾಗ ಪರ್ಫಾರ್ಮೆನ್ಸ್ ಹೆಂಗ್ ಕೊಡುತ್ತೆ? ಭಾರಿ ಐತಲ್ರಿ? ಏನೇನೋ ಪ್ರಾಬ್ಲಮ್ ಬರಲ್ಲ? ಪ್ರಾಬ್ಲಮ್ ಅನ್ನೋದಿಲ್ಲ ಇಲ್ರಿ. ಓಕೆ, ಆಮೇಲೆ ಇದ್ರ ಸರ್ವಿಸ್ ಗಿರೀಸ್ ಹೆಂಗೈತ್ರಿ ನಮ್ ಗದಗ ಜಿಲ್ಲಾ ಒಳಗೆ?
ಸರ್ವಿಸ್ ಅಂದ್ರ ಅವನ ಮಾತ್ರ ನಾ ಪ್ರಕಾಶನರ್ ಬಗ್ಗೆ ಅಂತ ಹೇಳ್ತೇನ್ರಿ. ಹಾಂ ನಾ ಬರೀ ಅಲ್ಲಿ ಮನ್ಯಾಗ ಇದ್ಕೊಂಡ್ ಫೋನ್ ಹಚ್ಚಿದ್ರು ಒಂದ್ ಮಿಸ್ತ್ರಿ ಕೊಟ್ಟು ಸರ್ವಿಸ್ ಮಾಡಕ್ ಕಳಿಸ್ತಾರೆ. ಹೋಮ್ ಸರ್ವಿಸ್ ಕೊಡ್ತಾರೆ. ಹೋಮ್ ಸರ್ವಿಸ್ ಹಂಗ ಯಾವ ಶೋರೂಮ್ ಕೊಡಂಗಿಲ್ಲ, ಬಂದ್ ಮಾಡ್ಸ್ಕೊಂಡ್ ಹೋಗ್ರಿ ಅಂತ ಹೇಳ್ತಾರೆ ಇಷ್ಟ ರೀ. ಅದ್ ನಮ್ ಗದಗ್ನೊಳಗ ಪ್ರಕಾಶ್ ಕರಿ ಮೋಟರ್ಸ್ ಐತಲ್ರಿ, ಹಾಂ ನಂಬರ್ 1 ರೀ. ಓಕೆ ಹೋಮ್ ಸರ್ವಿಸ್ ಯಾರು ಯಾವ ಶೋರೂಮ್ನಾಗೂ ಬಂದ್ ಮಾಡಂಗಿಲ್ರಿ. ಇವ್ರ ವಿಶೇಷ ರೀ, ಇವ್ರದ್ದು ಸ್ಪೆಷಲ್ ರೀ. ಹೌದು. ಯಾಕ ರೈತರಿಗೆ ತೊಂದ್ರೆ ಆಗ್ಬಾರ್ದು, ನಾವು ಅವ್ರ ರೈತರ ನಂಗ್ ದೇವ್ರ ಅಂತ ನೋಡ್ಕೊಂತಾರೆ ಅವ್ರು ಬಂದ್ರಿ. ಹೇಳಿದ್ರ ಲಾಸ್ಟ್ ಟೈಮ್ ಹೇಳಿದ್ರ, ಈಗ ನೀವೇ ಹೇಳ್ತಾ ಇದ್ರಿ ರೈತರ ದೇವ್ರನ್ನ ನೋಡ್ಕೊಂತಾರ. ಯಾವ ಶೋರೂಮ್ನವ್ರು ಬರ್ರಿ ಶೋರೂಮ್ ಬಂದ್ ರಿಪೇರ್ ಬರೀ ಒಂದ್ ನಟ್ ಹೋದ್ರು ಮೆಸ್ಸಿನ ಕೊಟ್ಟು ನಮ್ಮ ಮನೆಗೆ ಕೊಟ್ಟು ನಿಮ್ಮ ಕಳಿಸ್ತಾರೆ. ಮನೆಗೆ ಕಳಿಸ್ತೀವಿ. ಹಾ ರೀ, ನಮ್ ರೈತರಿಗೆ ಹೇಳಿ ಒಂದ ನೋಡ್ರಿ. ಹಾಂ ಮಹೇಂದ್ರ ಮಾಡಿದ್ರಿ ಗಾಡಿ ತೊಂದ್ರಿ, ಹಾಂ ಹೊಲದಾಗ ಏನ್ ಬೆಳಿ ಬೆಳ್ತಾರ ಗೊತ್ತಿಲ್ರಿ. ಈ ಗಾಡಿ ಹೆಜ್ಜೆ ಇಡ್ತಾವ ಬಂಗಾರ ಬೆಳ್ದಂಗ ನೋಡ್ರಿ. ಹೌದ್ರಿ. ಹಾ ರೀ, ಕಡಿಮೆ. ಕಮ್ಮಿ ರೇಟ್ ಆನಿಬಲ್ಲ ರೀ. ಓಕೆ ಇಷ್ಟ ರೀ. ಓಕೆ, ಮಾಹಿತಿ ಹೇಳಿದಕ್ಕೆ ಧನ್ಯವಾದಗಳು.